ಈಗಾಗಲೇ ಬಹುಪದೋಕ್ತಿಗಳು ಮತ್ತು ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ತಿಳ್ಕೊಂಡಿದ್ದೀವಿ. ಮುಂದುವರೆದ ಮುಂದಿನ ಒಂದು ಅಧ್ಯಾಯಕ್ಕೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ಒಂದು ಕಥೆಯ ಮುಖಾಂತರ ಆ ಒಂದು ಪಾಠಕ್ಕೆ ಬರೋಣ. ಒಂದೂರಿನಲ್ಲಿ ಒಬ್ಬ ಧರ್ಮದರ್ಶಿ ಅವರು ಇರ್ತಾರೆ. ಅವರು ಒಂದು ಪ್ರಾರ್ಥನಾ ಮಂದಿರವನ್ನು ಅಂದ್ರೆ ದೇವಾಲಯವನ್ನು ಪ್ರಾರ್ಥನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಒಂದು ದೇವಾಲಯವನ್ನ ನಿರ್ಮಿಸಲಿಕ್ಕೆ ಬಯಸ್ತಾರೆ. ಅವರು ಅದರ ಒಳಗಡೆ ಇರತಕ್ಕಂತಹ ವಿಸ್ತೀರ್ಣ ಎಷ್ಟಾಗಿರ್ಬೇಕಪ್ಪ ಅಂತಂದ್ರೆ 300 ಮೀಟರ್ ಸ್ಕ್ವೇರ್ ಇರುವಂತೆ ನಿರ್ಮಿಸಬೇಕು ಅಂತ ನಿರ್ಧಾರ. ಆಗ ಅವರೊಬ್ಬರು ಗಾರೆ ಕೆಲಸದ ಮೇಸ್ತ್ರಿಯನ್ನು ಕರೆದು ನನಗೆ ಈ ರೀತಿ ಆ ಒಂದು ಪ್ರಾರ್ಥನಾ ಮಂದಿರದ ಒಳಗಡೆ ಇರತಕ್ಕಂತಹ ಎಷ್ಟು ಬೇಕು 300 ಮೀಟರ್ ಸ್ಕ್ವೇರ್ ಆಗಿರಬೇಕು, ಈ ರೀತಿ ನಿರ್ಮಿಸಬೇಕು ಅಂತ ಹೇಳಿದಾಗ ಆಗ ಆ ಮೇಸ್ತ್ರಿ ಹೇಳ್ತಾನೆ, ನಾವು ನಿರ್ಮಿಸಬೇಕಾಗಿರತಕ್ಕಂತಹ ಒಂದು ಪ್ರಾರ್ಥನಾ ಮಂದಿರವು ಅದರ ಉದ್ದ ಎಷ್ಟಿರಬೇಕು ಅಂತಂದ್ರೆ ಇದು ಉದ್ದ, ಅಗಲದ ಇದು ಅಗಲ ನೋಡಿ, ಅಗಲದ 2ರಷ್ಟಕ್ಕಿಂತ ಒಂದು ಹೆಚ್ಚಾಗಿರಬೇಕು. ಇದರ ಉದ್ದ ಯಾವುದು ಅಗಲದ 2ರಷ್ಟಕ್ಕಿಂತ ಒಂದು ಹೆಚ್ಚಾಗಿರಬೇಕು. ಆ ರೀತಿ ನಿರ್ಮಾಣ ಮಾಡಿದ್ರೆ ನಮಗೆ ಈ ಪ್ರಾರ್ಥನಾ ಮಂದಿರದ ವಿಸ್ತೀರ್ಣ ಎಷ್ಟಾಗುತ್ತೆ 300 ಮೀಟರ್ ಸ್ಕ್ವೇರ್ ಆಗುತ್ತೆ ಅಂತಂದು ಆ ಮೇಸ್ತ್ರಿ ಆಗ ಹೇಳ್ತಾನೆ. ಆಗ ಹಾಗಿದ್ಮೇಲೆ ನಾವು ಈ ಉದ್ದವನ್ನ ಏನಂತ ತಗೊಂಡ ಮೇಸ್ತ್ರಿ, ಉದ್ದವನ್ನ ನೋಡಿ ಉದ್ದ ಎಕ್ಸ್ ಅಂತ ತಗೊಂಡ, ಉದ್ದವನ್ನ ಎಕ್ಸ್ ಅಂತ ತಗೊಂಡ ಅಥವಾ ಅಗಲವನ್ನ ಎಕ್ಸ್ ಅಂತ ತಗೊಂಡ. ನೋಡಿ ಉದ್ದವು ಅಗಲದ 2ರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂದ್ರೆ ಇದಕ್ಕಿಂತ ಇದು ಏನಾಗಿರಬೇಕು, ಅಗಲ ಏನಾಗಿರಬೇಕು, ಎಕ್ಸ್ ಆಗಿರಬೇಕು. ಈಗ ಇದರ 2ರಷ್ಟು ಅಂದ್ರೆ ಎಷ್ಟು ಬರ್ಕೋಬೇಕು ನಾವು 2x ಪ್ಲಸ್ 1 ಜಾಸ್ತಿ ಆಗಿರುತ್ತೆ. ಈ ರೀತಿ ಮಾಡಿದ್ರೆ ಎರಡರ ಗುಣಲಬ್ಧ ನಮಗೇನಾಗುತ್ತೆ ಆ ಪ್ರಾರ್ಥನಾ ಮಂದಿರದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ. ಹಾಗೆಮೇಲೆ ಉದ್ದ ಮತ್ತು ಅಗಲಗಳನ್ನು ಗುಣಿಸೋಣ. x ಇಂಟು 2x ಪ್ಲಸ್ 1 ಈಸ್ ಈಕ್ವಲ್ಸ್ ಟು 3. ಗುಣಲಬ್ಧ ಇಷ್ಟ ಆದ್ರೆ ನನಗೆ ಆ ಪ್ರಾರ್ಥನಾ ಮಂದಿರದ ವಿಸ್ತೀರ್ಣ ಬರುತ್ತೆ. ಈಗ x ಇಂಟು 2x ಎಷ್ಟಾಗುತ್ತೆ 2x ಸ್ಕ್ವೇರ್ ಪ್ಲಸ್ x ಈಸ್ ಈಕ್ವಲ್ಸ್ ಟು 3. ಆ ಪ್ಲಸ್ 3 ಈ ಕಡೆ ತಗೊಂಡಾಗ 2x ಸ್ಕ್ವೇರ್ ಪ್ಲಸ್ x ಮೈನಸ್ 300 ಈಸ್ ಈಕ್ವಲ್ಸ್ ಟು 0. ನೋಡಿ, ನಾವು ಹಿಂದಿನ ಅವಧಿಯಲ್ಲಿ ಈ ರೀತಿಯ ಸಮೀಕರಣಗಳನ್ನು ನೋಡಿದ್ವಿ, ಈ ರೀತಿಯ ಬೀಜ ಪದಗಳನ್ನು ಅಥವಾ ಬೀಜೋಕ್ತಿಗಳನ್ನು ನೋಡಿದ್ವಿ. 2x ಸ್ಕ್ವೇರ್ ಪ್ಲಸ್ x ಮೈನಸ್ 300 ಹೀಗಿದ್ರೆ ಈ ಒಂದು ಬೀಜೋಕ್ತಿಯನ್ನು ಏನಂತ ಕರಿತಿದ್ವಿ, ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಇಷ್ಟಿತ್ತು. ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಏನಾಗಿತ್ತು, ಹಾಗಿದ್ಮೇಲೆ ಇಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಇಲ್ಲಿರ್ತಕ್ಕಂಥದ್ದಕ್ಕೂ ಇಲ್ಲಿ ಬರೆದಿರೋ ಒಂದು ಇದಕ್ಕೂ ವ್ಯತ್ಯಾಸ ಇದೆ. ಈ ಬೀಜೋಕ್ತಿ ಈಸ್ ಈಕ್ವಲ್ ಟು 0 ಬರ್ತಿದ್ದೀವಿ ಅಂದ್ರೆ ಆ ವರ್ಗ ಬಹುಪದೋಕ್ತಿಯನ್ನ ಯಾವುದಕ್ಕೆ ಸಮೀಕರಿಸಿದೀವಿ ಅಂದ್ರೆ 0ಗೆ ಸಮೀಕರಿಸಿದೀವಿ. ಹಾಗಿದ್ಮೇಲೆ 0ಗೆ ಸಮೀಕರಿಸಿದಾಗ ಇದನ್ನ ಏನಂತ ಕರಿತೀವಿ ನಾವು, ಈ ಒಂದು ಬೀಜೋಕ್ತಿ ವರ್ಗ ಸಮೀಕರಣ. ಹಾಗಿದ್ಮೇಲೆ ಇವತ್ತು ನಾವು ವರ್ಗ ಸಮೀಕರಣಗಳು ಕುಳಿತು ಇವತ್ತು ನಾವು ವರ್ಗ ಸಮೀಕರಣಗಳು ಅಂತ ಒಂದು ಅಧ್ಯಾಯವನ್ನ
ಅಭ್ಯಾಸ ಮಾಡೋಣ. ನಾವು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಅಂತ ಗೊತ್ತಾಯ್ತು. ಆಯ್ತಲ್ಲ, ವರ್ಗ ಸಮೀಕರಣದ ಆದರ್ಶ ರೂಪ ಏನು ಅಂತಂದ್ರೆ ಏನ್ ಬರ್ತೀವಿ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c is equals to 0 ರೂಪದಲ್ಲಿ ಇರತಕ್ಕಂತಹ ಯಾವುದೇ ಒಂದು ಸಮೀಕರಣವನ್ನ ನಾವೇನಂತ ಕರಿತೀವಿ? ವರ್ಗ ಸಮೀಕರಣ ಅಂತ ಕರಿತೀವಿ. ವರ್ಗ ಸಮೀಕರಣದಲ್ಲಿ ಅತ್ಯಂತ ಗರಿಷ್ಠ ಕಾಸ್ತ ಎಷ್ಟಿರ್ತದೆ? 2. ನೋಡಿ, ಎ ಬಿ ಸಿಗಳು ಎಂತಹ ಸಂಖ್ಯೆಗಳಾಗಿರ್ತವೆ? ವಾಸ್ತವ ಸಂಖ್ಯೆಗಳಾಗಿರ್ತವೆ. ಅದರಲ್ಲಿ ಎ ಯಾವುದಕ್ಕೆ ಸಮನಲ್ಲ? ಎ 0ಗೆ ಸಮ ಆಗಿರುವುದಿಲ್ಲ. ಈ ರೀತಿಯ ಸಮೀಕರಣಗಳನ್ನ ನಾವೆಂತಹ ಸಮೀಕರಣ ಅಂತ ಕರಿತೀವಿ? ವರ್ಗ ಸಮೀಕರಣ. ನೋಡಿ, ವರ್ಗ ಸಮೀಕರಣಗಳನ್ನ ನಮಗೆ ಅತ್ಯಂತ ಅತ್ಯಂತ ಹಿಂದೆ ನಮ್ಮ ಭಾರತೀಯರು, ಪ್ರಾಚೀನ ಭಾರತೀಯರು, ಭಾಸ್ಕರಾಚಾರ್ಯ ಆಗಿರಬಹುದು ಅಥವಾ ಶ್ರೀಧರಾಚಾರ್ಯರಾಗಿರಬಹುದು, ಇವರೆಲ್ಲ ಈ ವರ್ಗ ಸಮೀಕರಣಗಳ ಕುರಿತು ಬಹಳಷ್ಟು ಅಧ್ಯಯನ ಮಾಡಿ ಇವುಗಳ ಮೇಲೆ ನಮಗೆ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೆ, ಈ ವರ್ಗ ಸಮೀಕರಣವನ್ನ ಬಳಸ್ಕೊಂಡು ಬಿಡಿಸ್ಲಿಕ್ಕೆ ಸೂತ್ರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಶ್ರೀಧರಾಚಾರ್ಯರು ವರ್ಗ ಸಮೀಕರಣದ ಮೂಲಗಳನ್ನ ಬಿಡಿಸ್ಲಿಕ್ಕೆ ನಮಗೆ ಸೂತ್ರ ಕೊಟ್ಟಿರೋದು x is equals to minus b plus or minus square root b square minus 4ac divided by 2a. ಇದನ್ನ ಯಾರು? ನಮ್ಮ ಶ್ರೀಧರಾಚಾರ್ಯ, ಭಾರತೀಯ ಗಣಿತ ಶಾಸ್ತ್ರಜ್ಞರಾಗಿರ್ತಕ್ಕಂಥವ್ರು ಇದನ್ನ ನಮಗೆ ಈ ಸೂತ್ರದ ಮುಖಾಂತರ ವರ್ಗ ಸಮೀಕರಣಗಳನ್ನ ಯಾವ ರೀತಿ ಬಿಡಿಸ್ಬೇಕು. ಎ ಅಂತಂದ್ರೆ ಇಲ್ಲಿ x ಸ್ಕ್ವೇರ್ ನ ಸಹಗುಣಕ, ಬಿ ಅಂತಂದ್ರೆ x ನ ಸಹಗುಣಕ, ಸಿ ಅಂತಂದ್ರೆ ಈ ಸಮೀಕರಣದಲ್ಲಿ ಇರತಕ್ಕಂತಹ ಸ್ಥಿರಾಂಕವನ್ನು ನಾವು ಬರೀತೀವಿ. ಈಗ ಈ ಒಂದು ಅಧ್ಯಾಯದಲ್ಲಿ ನಾವು ಈ ಸಮೀಕರಣವನ್ನ ಹೋದ ವರ್ಷ ಬಳಸ್ತಾ ಇದ್ವಿ, ಈ ಸೂತ್ರವನ್ನು ಬಳಸಿ ಬಿಡಿಸ್ತಾ ಇದ್ವಿ ವರ್ಗ ಸಮೀಕರಣ. ನಮಗೆ ಈ ವರ್ಷ ಈ ಒಂದು ಅಧ್ಯಾಯದಲ್ಲಿ ಈ ಸೂತ್ರವನ್ನ ಬಿಟ್ಟಿದ್ದಾರೆ, ಬಟ್ ಕೊಟ್ಟಿದ್ದಾರೆ, ಸೂತ್ರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ x is equals to minus 3 plus or minus square root b square minus 4ac divided by 2a ಅಂತ ಒಂದು ಸೂತ್ರವನ್ನ ಕೊಟ್ಟಿದ್ದಾರೆ. ಆದರೆ ಈ ಸೂತ್ರದಲ್ಲಿ ಈ ಪಾರ್ಟ್ ಅನ್ನ ಬಳಸಿಕೊಂಡು ಮಾತ್ರ ಲೆಕ್ಕಗಳನ್ನ ಬಿಡಿಸುವುದನ್ನ ಈ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಫಸ್ಟ್ ನಾವು ಮೊದಲಿಗೆ ವರ್ಗ ಸಮೀಕರಣಗಳನ್ನ ಅಪವರ್ತನ ವಿಧಾನದಿಂದ ಯಾವ ರೀತಿ ಬಿಡಿಸಬೇಕು ಅಂತಕ್ಕಂಥದ್ದನ್ನ ಈಗ ನೋಡೋಣ. -10 is equals to 0. ನಾವೀಗಾಗಲೇ ವರ್ಗ ಸಮೀಕರಣಗಳು ಹೌದೋ ಅಲ್ವೋ ಅಥವಾ ವರ್ಗ ಸಮೀಕರಣಗಳನ್ನ ಆದರ್ಶ ರೂಪಕ್ಕೆ ಬರಿತಕ್ಕಂಥದ್ದನ್ನು ನಾವು ಕಲ್ತಿದ್ದೀವಿ. ಈಗ ಮುಂದುವರೆದು ಯಾವುದು? ಅಪವರ್ತನ ವಿಧಾನದಿಂದ ಯಾವ ರೀತಿ ಬಿಡಿಸ್ತಕ್ಕಂಥದ್ದು. x ಸ್ಕ್ವೇರ್ ಯಾವ್ದು ಹೇಳಿದ್ವಿ? x ಸ್ಕ್ವೇರ್ ಮೈನಸ್ 3x ಪ್ಲಸ್ ಮತ್ತೆ ಮೈನಸ್ 10 0. ಈ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ ಬಿಡಿಸಿ ಅಂದಾಗ ನಾವು ಮೊದಲಿಗೆ ಇದರಲ್ಲಿ ಮೊದಲನೇ ಪದದ ಯಾವುದಿದೆ? x ಸ್ಕ್ವೇರ್ ಇದೆ. ಇಲ್ಲಿ ಅಂತಿಮ ಪದ ಅಥವಾ ಕೊನೆಯ ಪದ ಯಾವುದಿದೆ ನೋಡೋಣ ಅಂತ -10 ಇದೆ. x ಸ್ಕ್ವೇರ್ ಮತ್ತು -10ರ ಗುಣಲಬ್ಧ, ಅವೆರಡನ್ನು ನೋಡ್ಬೇಕಾದ್ರೆ x ಸ್ಕ್ವೇರ್ -10 ಇವೆರಡರ ಗುಣಲಬ್ಧ ಎಷ್ಟು? -10x ಸ್ಕ್ವೇರ್. ನನಗೆ ಗುಣಿಸಿದಾಗ -10x ಸ್ಕ್ವೇರ್ ಬರಬೇಕು. ಅದೇ ಸಂಖ್ಯೆಗಳನ್ನ ಕೂಡಿದ್ರೆ ಅಥವಾ ಕಳೆದ್ರೆ
ಏನು ಬರಬೇಕು? -3 ಬರಬೇಕು. 5 ನೋಡೋಣ. ನಾನೀಗ ಈ ಸಂಖ್ಯೆಗಳನ್ನ ಮಧ್ಯದ ಪದವನ್ನ ವಿಭಜನೆ ಮಾಡಿ ಬರೀತಾರೆ. ಮಧ್ಯದ ಪದವನ್ನ ವಿಭಜನೆ ಮಾಡಿ 2 ಪದಗಳನ್ನ ಹೆಂಗ್ ಬರೀತಾ ಇದ್ವಿ? 5 2 ನೋಡೋಣ. ನಾನು ಚಿಹ್ನೆ ಏನು ಬರೀಬೇಕು ಅಂತ ಈಗ -5 ಬರೆಯೋಣ. -5 ಯಾರೋ -2 ಅಂದ್ರೆ ಯಾರು? ಭೂಮಿಕಾ ಮಲ್ಲೂರು -2. ಸರಿ, ಇಲ್ಲಿ -2. ಇದಕ್ಕೇನು ಬರೆಯೋಣ ಚಿಹ್ನೆ? ಹೀಗೆ ಇರಲ್ಲ, ಇಲ್ಲೂ ಮೈನಸ್ ಬರೀಬೇಕು. ಇಲ್ಲ ಮೈನಸ್ ಪ್ಲಸ್. ಸರಿ, ಮತ್ತೇನನ್ನ ಬರೀಬೇಕು ಈಗ? ಯಾವ್ದಕ್ಕೆ ಮೈನಸ್ ಬರೀಬೇಕು? 5ಕ್ಕೆ ಮೈನಸ್ ಬರೀಬೇಕು, 2ಕ್ಕೆ ಪ್ಲಸ್ ಬರೀಬೇಕು. ಈಗ ನೋಡೋಣ, ಇದಕ್ಕೆ ಪ್ಲಸ್ ಬರೆದಿದ್ವಿ, ಇದಕ್ಕೆ ಮೈನಸ್. ಮೈನಸ್ ಇಂಟು ಪ್ಲಸ್ ಮೈನಸ್. ಈಗ -5ರಲ್ಲಿ 2 ಹೋದ್ರೆ 3. ನಾವು ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಮೈನಸ್ ಆಗಿದ್ಮೇಲೆ ಇದನ್ನ -5x ಪ್ಲಸ್ 2x. ಮತ್ತೆ ಒಂದು ಪದವನ್ನ ಮಾತ್ರ ಬಿಡಿಸಿ ಬರೀತಾ ಇದೀವಿ, x². ಕೊನೆಯ ಅಂತಿಮ ಪದಗಳು ಮತ್ತು ಮೊದಲನೇ ಪದವನ್ನ, ಅಥವಾ ಕೊನೆಯ ಪದ ಅಥವಾ ಮೊದಲನೇ ಪದ ಹೇಗಿದೆಯೋ ಹಾಗೆ ಬರೀತೀವಿ. ಉಳಿದಂತೆ ಮಧ್ಯದ ಪದವನ್ನು ಮಾತ್ರ ಈ ರೀತಿ ವಿಭಜನೆ ಮಾಡಿ ಬರೀತೀವಿ. 2 ಪದಗಳ ಗುಣಲಬ್ಧ ನನಗೆ ಎಷ್ಟು ಬರಬೇಕು? ಮೈನಸ್ ಮತ್ತು x². ಅದೇ 2 ಪದಗಳನ್ನ ಕೂಡಿದ್ರೆ ಅಥವಾ ಕಳೆದ್ರೆ ನನಗೆ ಎಷ್ಟು ಬರಬೇಕು? -3x. ಆ ರೀತಿಯ ಸಂಖ್ಯೆಗಳನ್ನು ಉಂಟುಕೊಂಡಿದ್ದೀವಿ. -5x ಪ್ಲಸ್ 2x ಮೈನಸ್. ನೋಡಿ, ಮೈನಸ್ ಪೂರ ಬರ್ತದೆ. -5ರಲ್ಲಿ 2 ಹೋದ್ರೆ -3x. ಈಗ ಗುಂಪು ಮಾಡೋಣ. ಇದನ್ನು ಮೊದಲನೇ ಗುಂಪು, ಇದನ್ನು ಗುಂಪು ಮಾಡಿದ್ದೀವಿ. ಇದರಲ್ಲಿ ಯಾವುದು ಸಾಮಾನ್ಯ ಬರುತ್ತೆ? x. ಇದರಲ್ಲೂ x ಇದೆ, ಇದರಲ್ಲೂ x ಇದೆ. ಆ x ಅನ್ನ ಹೊರಗಡೆ ಬರೀತಾ ಇದ್ದೀವಿ. ಇಲ್ಲಿ ಉಳಿದಿತ್ತು x. ಇಲ್ಲಿ x ಹೊರಗಡೆ ಹೋಗಿದೆ, ಉಳಿದಿದ್ದು ಎಷ್ಟು? 5 ಪ್ಲಸ್ ಇಲ್ಲಿ 2x ಇದೆ. ಈ 10ನ್ನ ಯಾವ 2 ಪದಗಳ ಗುಣಲಬ್ಧವನ್ನಾಗಿ ಬರೆಯಬಹುದು? 2 ಇಲ್ಲೇ 10. ಅದರಲ್ಲಿ ಇದು 2 ಬಂತು, ಇಲ್ಲೂ 2 ಬಂತು. ಈ 2ನ್ನ ಸಾಮಾನ್ಯವಾಗಿ ನಾವು ಹೊರ ತೆಗೆದ್ರೆ ಉಳಿದಿದ್ದೆಷ್ಟು? x ಮೈನಸ್ 5 ಈಸ್ ಈಕ್ವಲ್ಸ್ ಟು 0. ಈಗ ಪೂರ್ತಿ ಇಲ್ಲೊಂದು ದೊಡ್ಡದೊಂದು ಗುಂಪು ಮಾಡೋಣ. ಈ ಗುಂಪಲ್ಲಿ ಯಾವುದು ಸಾಮಾನ್ಯ ಇದೆ ನೋಡೋಣ. ಇಲ್ಲೂ x ಮೈನಸ್ 5 ಇದೆ, ಇಲ್ಲೂ x ಮೈನಸ್ 5 ಇದೆ. ಹಾಗಿದ್ಮೇಲೆ ಆ x ಮೈನಸ್ 5ಅನ್ನ ಹೊರ ಬರೆಯೋಣ. ಇಲ್ಲಿ ಏನು ಉಳಿತು? x ಉಳಿತು. ಇಲ್ಲಿ ಏನು ಉಳಿತು? ಪ್ಲಸ್ 2 ಉಳಿತು. ಈಸ್ ಈಕ್ವಲ್ಸ್ ಟು 0. ಈಗ ನಾವು ಒಂದೊಂದಾಗಿ 0ಗೆ ಸಮೀಕರಿಸ್ತಾ ಹೋಗೋಣ. ಪ್ಲಸ್ x ಮೈನಸ್ 5 ಈಸ್ ಈಕ್ವಲ್ಸ್ ಟು 0 ಅಥವಾ x ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0. ಇವೆರಡೂ 0ಗೆ ಸಮ. ಒಂದ್ಸರಿ ಇದನ್ನು 0ಗೆ ಸಮ ಅಂತ ತೋರಿಸೋಣ, ಮತ್ತೊಂದ್ಸರಿ ಇದನ್ನು 0ಗೆ ಸಮ ಅಂತ ತೋರಿಸೋಣ. ಈಗ x ಮೈನಸ್ 5 ಈಸ್ ಈಕ್ವಲ್ಸ್ ಟು 0 ಅಥವಾ x ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0. ಈ -5 ಆ ಕಡೆ ಹೋದ್ರೆ ಏನಾಗುತ್ತೆ? +5 ಆಗುತ್ತೆ. x ಈಸ್ ಈಕ್ವಲ್ಸ್ ಟು 5 or x ಈಸ್ ಈಕ್ವಲ್ಸ್ ಟು ಹಾಗಿದ್ಮೇಲೆ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನ ನಾವೇನು ಮಾಡಿದೀವಿ? ಬಿಡಿಸಿದೀವಿ. ಬಿಡಿಸಿದಾಗ ನಾವು x ಈಸ್ ಈಕ್ವಲ್ಸ್ ಟು 5 ಅಥವಾ x ಈಸ್ ಈಕ್ವಲ್ಸ್ ಟು -2 ಅಂತ ಬಂತು. ಇದರ ಅರ್ಥ ಏನು ಅಂತಂದ್ರೆ, ಈ ಮೂಲಗಳನ್ನು ಬಂದಿರತಕ್ಕಂತಹ x ಈಸ್ ಈಕ್ವಲ್ಸ್ ಟು 5 ಮತ್ತು -2 ಈ ಸಮೀಕರಣದಲ್ಲಿ ನಾವು ಆದೇಶ ಮಾಡಿದ್ರೆ ಇದರ ಬೆಲೆ ಏನಾಗುತ್ತಪ್ಪ ಅಂದ್ರೆ 0. ಎಕ್ಸಾಂಪಲ್ ಒಂದು ಬೇಕಿದ್ರೆ ಆದೇಶ ಮಾಡೋಣ. x ಈಸ್ ಈಕ್ವಲ್ಸ್ ಟು ಎಷ್ಟಿದೆ? 5 ಇದೆ. x² ಮೈನಸ್ 3x ಪ್ಲಸ್ 5 ಇಷ್ಟು -10 ಸಮೀಕರಣವನ್ನು ಬರ್ಕೊಂಡಿದ್ದೀವಿ. ನಾವೀಗ ಆಗಲೇ ಹಿಂದೆ ಕಲ್ತಿದ್ದೀವಿ. ಯಾವುದರಲ್ಲಿ? ವರ್ಗ ಬಹುಪದೋಕ್ತಿಗಳಲ್ಲಿ ಕಲ್ತಿದೀವ. ಅಲ್ಲಿ ಕಂಡುಹಿಡಿತಿದ್ವಲ್ಲ, ಅದೇ ರೀತಿ ಇದು ಎರಡು ಒಂದೇ ವಿಧಾನ. ಇಲ್ಲೇನು ವರ್ಗ ಸಮೀಕರಣಗಳು ಅಂತ ಯಾವಾಗ ಬರ್ತಿದ್ವಿ? ಈಸ್ ಈಕ್ವಲ್ಸ್ ಟು 0. ಅಲ್ಲಿ ವರ್ಗ ಬಹುಪದೋಕ್ತಿಗಳಲ್ಲಿ ಕಂಡುಹಿಡಿತಿದೀವಿ, ಹೌದಾ? ಯಾವ್ಯಾವ ಒಂದು ಆ ರೀತಿ ಇದನ್ನ ಇದೇ ಸೇಮ್ ಅದು ಇದು ಒಂದೇ ಎರಡು. ಅದು ಶೂನ್ಯತೆಗಳ ಕಂಡುಹಿಡಿತಿದ್ವಿ. ಆ ಶೂನ್ಯತೆಗಳು ಯಾವುವು? ಇದನ್ನ ಅಳಿಸ್ಬಿಟ್ಟು ನಾವು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಕಂಡುಹಿಡಿದ್ರೆ ಯಾವ ಬರ್ತವೆ ಅಂದ್ರೆ ಇವೇ ಬರ್ತವೆ. ಶೂನ್ಯತೆಗಳು ಅಂದ್ರೂ ಒಂದೇ, ವರ್ಗ ಸಮೀಕರಣದ ಮೂಲಗಳು ಅಂದ್ರೂ. ಈಗ ಬೆಲೆಯನ್ನು ಹಾಕೋಣ. x ಅಂದ್ರೆ ಎಷ್ಟು? 5
5 ಸ್ಕ್ವೇರ್ ಮೈನಸ್ 3 ಇಂಟು 5 ಮೈನಸ್ 10. ನಾನು ಬಿಡಿಸ್ತಾ ಹೋದ್ರೆ ಎಷ್ಟು ಬರಬೇಕು? 0. 5 5 ಎಷ್ಟು? 5 2 10 ಆಗಿಲ್ಲ, ಒಳಗೆ ಮಿಸ್ಟೇಕ್ ಮಾಡ್ತೀವಿ. 5 2 10 ಅಲ್ಲ, 5 5 25 ಮೈನಸ್ 15 ಮೈನಸ್ ಎರಡು ಮೈನಸ್ ಇಟ್ಟರೆ ಮಾಡ್ತೀವಿ, ಕೂಡ್ತೀವಿ. ಮೈನಸ್ 15 ಮೈನಸ್ 10 ಸೇರಿಸಿದ್ರೆ ಮೈನಸ್ 25 ಪ್ಲಸ್ 25 ಮೈನಸ್ 25 ಕಳೆದ ಎಷ್ಟಾಯ್ತು? 0 ಬಂತು. ಅದೇ ರೀತಿ ನಾವು ಮೈನಸ್ 2 ಹಾಕಿದ್ರು ಇದರಲ್ಲಿ ಏನು ಬರುತ್ತೆ? 0 ಬರುತ್ತೆ. ಹಾಗಿದ್ಮೇಲೆ ನಾವು ಇವನ್ನ ವರ್ಗ ಸಮೀಕರಣದ ಏನ್ ಮಾಡಿದ್ವಿ? ಮೂಲಗಳನ್ನು ಕಂಡಿದ್ದೀವಿ. ಯಾವುದರಲ್ಲಿ? ಬಹುಪದೋಕ್ತಿಯ ಮೂಲಗಳನ್ನು ಕಂಡಿದ್ವಿ. ಇಲ್ಲಿ ಅಪವರ್ತನ ವಿಧಾನದಿಂದ ಬಿಡಿಸಿದ್ವಿ. ಇಲ್ಲಿ ಬಂದಿರತಕ್ಕಂತಹ ಮೂಲಗಳು ಬಹುಪದೋಕ್ತಿಯ ಶೂನ್ಯತೆಗಳು ಎರಡು ಏನಾಗಿರ್ತವೆ? ಒಂದೇ ಆಗಿರ್ತವೆ. ಈಗ ಮುಂದುವರೆದು ನೀವು ಯಾರಾದ್ರೂ ಒಂದು ಲೆಕ್ಕವನ್ನ ಬಂದ್ಬಿಡಿಸ್ತೀರಿ. ರಂಜಿತ ಸ್ವಲ್ಪ ನೀವು ಬಿಡಿಸ್ತಾಳ ಸಮಸ್ಯೆ. ನೀನ್ ಯಾಕಂತೀಯ? ನಾ ಹಾಕ್ಲ. ನೀನ್ ಯಾಕಂತೀಯ? ಬಾ. ಅಲ್ಲೊಂದು ಚಾಪಿಸ್ತದೆ. 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಈಸ್ ಈಕ್ವಲ್ಸ್ ಟು 0 ಅಂತಕ್ಕಂತಹ ಒಂದು ಸಮೀಕರಣವನ್ನು ಬರ್ಕೊಂಡಿದ್ದಾಳೆ. ಇದನ್ನು ಯಾವ ವಿಧಾನದಿಂದ ಬಿಡಿಸಬೇಕು? ಅಪವರ್ತನ ವಿಧಾನದಿಂದ ಈ ಒಂದು ವರ್ಗ ಸಮೀಕರಣವನ್ನ ಬಿಡಿಸಬೇಕು. ಈಗ ಫಸ್ಟ್ ರೂಲ್ಸ್ ಹೇಳೋದು ಏನ್ ಮಾಡಬೇಕು? ಏನ್ ಮಾಡಿದ್ವಿ? ಮೊದಲ ಪದ ಮತ್ತು ಕೊನೆಯ ಪದಗಳನ್ನು ಏನ್ ಮಾಡಿದ್ವಿ? ಗುಣಿಸಿದೀವಿ. ಬರಿ ಮೊದಲ ಪದ ಯಾವುದಿದೆ? 2x ಸ್ಕ್ವೇರ್ ಇದೆ. ಕೊನೆಯ ಪದ ಯಾವುದಿದೆ? ಪ್ಲಸ್ 3. ಅದು ಬರ್ಕ. ಈಗ ಅವೆರಡನ್ನು ಗುಣಿಸಿದಾಗ ಏನಾಗುತ್ತೆ? 2 3 6 6x ಸ್ಕ್ವೇರ್ ಆಯ್ತು. ಬರಿ ಒಂದು ಸ್ಟೆಪ್ 6x ಸ್ಕ್ವೇರ್. ನನಗೆ ಗುಣಿಸಿದಾಗ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ 6 ಬರಬೇಕು. ಅದೇ ಸಂಖ್ಯೆಗಳನ್ನ ಕೂಡಿದ್ರೆ ಅಥವಾ ಕಳೆದ್ರೆ ಎಷ್ಟು ಬರಬೇಕು? -5 ಬರಬೇಕು. 2 3 5 ಮೇಲೆ 2 3 ಬಂದ್ಬಿಡ್ತು. 2 5 2 3 2ಕ್ಕೆ 3 ಸೇರಿಸಿದ್ರೆ 5 2 3 6. ಚಿಹ್ನೆ ಏನು ಬರೀಬೇಕು ಈಗ? ಎರಡಕ್ಕೂ ಚಿಹ್ನೆ 2 ಮೈನಸ್. ವೆರಿ ಗುಡ್. 2 ಮೈನಸ್. ನೋಡಿ ಇಲ್ಲಿ ನೋಡಿ. ಬರೀ ಮೈನಸ್ ಇಂಟು ಮೈನಸ್ ಪ್ಲಸ್ 2 3 6 x ಇಂಟು x x ಸ್ಕ್ವೇರ್. ಈಗ ಏನೂ ಬರೆಯುವಾಗಿಲ್ಲ. ಮಧ್ಯದ ಪದವನ್ನು ಮಾತ್ರ ವಿಭಜನೆ ಮಾಡಿ ಬರೀತಕ್ಕಂಥದ್ದು. ಮೊದಲನೇ ಪದನು ಹಾಗೆ ಇರಬೇಕು, ಕೊನೆಯ ಪದನು ಹಾಗೆ ಇರಬೇಕು. ವೆರಿ ಗುಡ್. ಇಲ್ಲಿ ಈಕ್ವಲ್ ಟು ಹಾಕೋ ಅವಶ್ಯಕತೆ ಇಲ್ಲ. ಈ ಕಡೆಗೆ ಹಾಕ್ತಾ ಇದ್ದೀನಿ ತಾನೆ. ಇಲ್ಲಿ ನೋಡಿ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಹೌದಾ? ಇಲ್ಲೂ x ಇದೆ, ಇಲ್ಲೂ x ಇದೆ. ಇದ್ಮೇಲೆ ಯಾವ ಸಾಮಾನ್ಯ ತೆಗಿತೀವಿ? 2x. 2 ಸಾಮಾನ್ಯ ಬಂದು 2x ಅನ್ನೋರು. ಇಲ್ಲೇನು ಉಳಿತು? x. ಇಲ್ಲೇನು ಉಳಿಯುತ್ತೆ? 1. ಏನು ಉಳಿಯಲ್ಲ ಅಂತ ಏನಿರುತ್ತೆ? 1 ಇರುತ್ತೆ. ಹಾಗಿದ್ರೆ ಬರ್ತೀವಿ -1 ಬರ್ತೀವಿ. ಮೈನಸ್. ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಹೌದಾ? ಯಾವ ಸಾಮಾನ್ಯ ತೆಗಿತೀವಿ? 3 ಬರೀ. ಉಳಿದಿದ್ದೇನೆ x -1 ಈಸ್ ಈಕ್ವಲ್. ಈಗ ಪೂರ್ತಿ ಆ ಒಂದು ಇದರಲ್ಲಿ ಪೂರ್ತಿ ಯಾವುದು ಸಾಮಾನ್ಯ ಇದೆ? ಯಾವುದಿದೆ ಸಾಮಾನ್ಯ? x -1 ಇದೆ. 5 ಮೇಲೆ x -1 ಅನ್ನ ನೋಡಿ. ಇಲ್ಲೇನು ಉಳಿತು? ಈಸ್ ಈಕ್ವಲ್ಸ್ ಟು 0. ಈಗ ಮೊದಲದನ್ನು ಬರಿತೀವಿ. x -1 ಈಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್ ಅಥವಾ 2x -3 ಈಸ್ ಈಕ್ವಲ್ಸ್ ಟು 0. x ಈಸ್ ಈಕ್ವಲ್ಸ್ ಟು 1 ಆರ್ 2x ಈಸ್ ಈಕ್ವಲ್ಸ್ ಟು 3 ಅಥವಾ x ಈಸ್ ಈಕ್ವಲ್ಸ್ ಟು 3 ಡಿವೈಡೆಡ್ ಬೈ 2. ನೆಕ್ಸ್ಟ್ ಇನ್ನೊಂದು ಸ್ಟೆಪ್. x ಈಸ್ ಈಕ್ವಲ್ಸ್ ಟು 3 ಡಿವೈಡೆಡ್ ಬೈ 2. ಈಗ ನಮಗೆ ಬಂದಿರತಕ್ಕಂಥದ್ದು ಬಹುಪದೋಕ್ತಿಯ ಶೂನ್ಯತೆಗಳು. ಈ ಶೂನ್ಯತೆಗಳನ್ನು ಈ ಸಮೀಕರಣದಲ್ಲಿ ಆದೇಶ ಮಾಡಿದ್ರೆ ಯಾವ್ದು ಬಂದಿರ್ತದೆ? ಉತ್ತರ 0 ಬರುತ್ತೆ.
ಅಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳು ಅಂದ್ರೆ ಒಂದೇ. ವರ್ಗ ಸಮೀಕರಣದಲ್ಲಿ ನಾವು ಅಪವರ್ತನ ವಿಧಾನದಿಂದ ಬಿಡಿಸ್ತಕ್ಕಂಥ ಮೂಲಗಳು ಏನಾಗಿರ್ತವೆ, ಒಂದೇ ಆಗಿರ್ತವೆ. ವೆರಿ ಗುಡ್. ಮತ್ತೆ ಯಾರಾದ್ರೂ ಬಿಡಿಸ್ತೀರಿ? ಎನಿಬಡಿ? ಬಾ ಅಂತ ಯಾವ ಸಮೀಕರಣ? x ಸ್ಕ್ವೇರ್ ಮೈನಸ್ 7x x ಸ್ಕ್ವೇರ್ ಮೈನಸ್ 7x ಮೈನಸ್ 60. ನೋಡಿ ಬರ್ಕೊಳ್ಳಿ. x ಸ್ಕ್ವೇರ್ ಮೈನಸ್ 7x ಮೈನಸ್ 60 ವರ್ಗ ಸಮೀಕರಣವನ್ನ ಯಾವ ವಿಧಾನದಿಂದ ಬಿಡಿಸ್ಬೇಕು? ನಾವೀಗ ಅಪವರ್ತನ ವಿಧಾನದಿಂದ ಬಿಡಿಸ್ಬೇಕು. ಮೊದಲೇ ಫಸ್ಟ್ ರೂಲ್ಸ್ ಏನು? ಫಸ್ಟ್ ಸ್ಟೆಪ್ ಏನು ಹೇಳಬೇಕು? ಮೊದಲನೇ ಪದ ಮತ್ತು ಕೊನೆಯ ಪದಗಳನ್ನು ಏನ್ ಮಾಡಬೇಕು? ಗುಣಿಸಬೇಕು. ಮೊದಲನೇ ಪದ ಏನಿದೆ? x ಸ್ಕ್ವೇರ್. ಕೊನೆಯ ಪದ ಏನಿದೆ? ಮೈನಸ್. ಗುಣಿಸಿದಾಗ ಏನು ಬರ್ತದೆ ನಮಗೆ? ಮೈನಸ್ 60 x ಸ್ಕ್ವೇರ್. ಮೈನಸ್ ಬಿಟ್ಟು ಮೈನಸ್ 6 ಈಗ ನಾವು ಉತ್ತರ ಮೈನಸ್ 60 x ಸ್ಕ್ವೇರ್ ಬರಬೇಕು. ಅದೇ ಯಾವ ಸಂಖ್ಯೆಗಳನ್ನ ತಗೊಂಡು ಗುಣಿಸ್ತೀವೋ ಅದೇ ಸಂಖ್ಯೆಗಳನ್ನ ಕೂಡಿದ್ರೆ ಅಥವಾ ಕಳೆದ್ರೆ ನನಗೆ ಎಷ್ಟು ಬರಬೇಕು? 7 ಬರಬೇಕು. ಯಾವ ಸಂಖ್ಯೆಗಳು? 12 5. 12 5 ಬರೆದ್ವಿ. ಯಾವ್ದಕ್ಕೆ ದೊಡ್ಡ ಸಂಖ್ಯೆ? ಚಿಹ್ನೆ ಬರೀಬೇಕು. ಯಾವುದಕ್ಕೆ? ನೋಡಿ, ಇಲ್ಲಿ ಯಾವುದು ಚಿಹ್ನೆ ಇರುತ್ತೋ ಅದು ದೊಡ್ಡ ಸಂಖ್ಯೆ ಚಿಹ್ನೆ ಆಗಿರುತ್ತೆ. ಇಲ್ಲಿ ಮೈನಸ್ ಚಿಹ್ನೆ ಇತ್ತು ಮಧ್ಯದಲ್ಲಿ ಅಂದ್ರೆ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಬರಿತೀವಿ? ಮೈನಸ್ ಚಿಹ್ನೆ ಬರಿತೀವಿ. ನೆನಪಿರಲಿ. ಮೈನಸ್ 12x ಮೈನಸ್ ಇಂಟು ಪ್ಲಸ್ ಮೈನಸ್ 12 ಇಲ್ಲ 60. 12ರಲ್ಲಿ 5 ಹೋದ್ರೆ 7. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ? ಮೈನಸ್. ಮೈನಸ್ 5x ಮೈನಸ್ 60 ಈಗ ಗುಂಪು ಮಾಡ್ತಾ ಇದೀವಿ. ಮತ್ತೆ ಇದರಲ್ಲಿ ಯಾವ ಸಾಮಾನ್ಯ ಇದೆ? x ಅನ್ನ ಹೊರಗಡೆ ಬರೀತೀವಿ. x ಮೈನಸ್ 12 ಪ್ಲಸ್ ಇಲ್ಲಿ ಯಾವ ಸಾಮಾನ್ಯ ಬರುತ್ತೆ? 5. x 5 ಎಷ್ಟೇ? 60. 5 12 60. ಈಗ ಎರಡರಲ್ಲೂ ಯಾವ ಸಾಮಾನ್ಯ ಇದೆ? x ಮೈನಸ್ 12 ಸಾಮಾನ್ಯ ಇದೆ. ಆ x ಮೈನಸ್ 12 ಅನ್ನ ಹೊರಗಡೆ ಬರೆದ್ವಿ. ಅವರ ಉಳಿದಿದ್ದು ಏನೇನು ಉಳಿಯಿತು? ಮಧ್ಯದಲ್ಲಿ x ಉಳಿದಿದೆ, ಎರಡರಲ್ಲಿ 5. x is equal to minus 5. ಅಪವರ್ತನ ವಿಧಾನದಿಂದ ನಾವು ವರ್ಗ ಸಮೀಕರಣವನ್ನ ಮತ್ತೆ ಮುಂದುವರೆದು ಯಾರಾದ್ರೂ ಬಿಡಿಸ್ತೀರಿ? ಏನು ಬಿಡಿ? ಭೂಮಿಕಾ ಮಲ್ಲು ಸಮೀಕರಣ ಬರೀ 6x ಸ್ಕ್ವೇರ್ 6x ಸ್ಕ್ವೇರ್ ಮೈನಸ್ x ಮೈನಸ್ 2 is equals to 0. ಈ ಒಂದು ವರ್ಗ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ ಬಿಡಿಸಿ. ನೋಡಿ, ನಿಮ್ಮ ವಾರ್ಷಿಕ ಪರೀಕ್ಷೆಗೆ 2 ಅಂಕದ ಪ್ರಶ್ನೆ ಬರುತ್ತೆ. ಅಥವಾ ಇದೇ ಪ್ರಶ್ನೆಯನ್ನು ಇದೇ ಕೊಡ್ತಾರೆ, ಇದೇ ಸಮೀಕರಣ ಇದೇ ಇರುತ್ತೆ. ಬೀಜೋಕ್ತಿ 6x ಸ್ಕ್ವೇರ್ ಮೈನಸ್ x ಮೈನಸ್ 2 ಅಂತ ಕೊಟ್ಬಿಟ್ಟು ಈ ವರ್ಗ ಬಹುಪದೋಕ್ತಿಯ is equal to 0 ಅಂತಿದ್ರೆ ವರ್ಗ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ ಬಿಡಿಸಿ. ಅಥವಾ ಇಷ್ಟೇ ಇತ್ತು 6x ಸ್ಕ್ವೇರ್ ಮೈನಸ್ x ಮೈನಸ್ 2 ಅಂತ ಅಷ್ಟೇ ಇತ್ತು, ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ. ಎರಡಕ್ಕೂ ಸೇಮ್ ಸ್ಟೆಪ್. ಇಲ್ಲಿ ನಿಲ್ಲಿಸ್ತೀವಿ, ಅದರಲ್ಲೂ ಇಲ್ಲಿ ನಿಲ್ಲಿಸ್ತೀವಿ. ನೆನಪಿರಲಿ, ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಯಾವುವು? ಅವನು ಈ ಸಮೀಕರಣದಲ್ಲಿ ಹಾಕಿದ್ರೆ ಏನು ಬರುತ್ತೆ? 0 ಬರುತ್ತೆ. ಅಲ್ಲಿ ಹಾಕಿ ತೋರಿಸ್ತೀವಿ 0 ಬರುತ್ತೆ. ಕಂಟಿನ್ಯೂ. ಈಗ ಮತ್ತೆ ಹಂತ ಮೊದಲ ಪದ ಮತ್ತು ಕೊನೆಯ ಪದಗಳನ್ನು ಬರ್ಕೊಂಡು ಗುಣಿಸ್ಬೇಕು. ಮೊದಲ ಪದ ಮತ್ತು 6x ಸ್ಕ್ವೇರ್ ಆವರಣದಲ್ಲಿ ಮೈನಸ್ 2 ಫಸ್ಟ್ ಗುಣಿಸಿ 2 ಪ್ಲಸ್ ಇಂಟು ಮೈನಸ್ ಮೈನಸ್
ಮೈನಸ್ ಮೈನಸ್ 12 ಎಕ್ಸ್ ಸ್ಕ್ವೇರ್ ಗುಣಿಸಿದಾಗ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ನನಗೆ ಮೈನಸ್ 12 ಎಕ್ಸ್ ಸ್ಕ್ವೇರ್ ಬರಬೇಕು. ಅದೇ ಸಂಖ್ಯೆಗಳನ್ನು ಗುಣಿಸಿದ್ರೆ ಕಾಳಿದ್ರೆ ಎಷ್ಟು ಬರಬೇಕು? 1 ಮೈನಸ್ 1 4 ಎಕ್ಸ್ ವೆರಿ ಗುಡ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 4 ಮೂರಲೆ 12 ಎಕ್ಸ್ 4 3 ಹೋದ್ರೆ 1 ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಗುಂಪು ಮಾಡ್ತಾ ಇದೀವಿ. 2 ಎಕ್ಸ್ ಸ್ಕ್ವೇರ್ ಇಲ್ಲ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆಯಾ? ಇಲ್ಲ. ಹೌದಾ? ಇಲ್ಲಿ ಏನಿದೆ? 2 ಎಕ್ಸ್. ಇಲ್ಲೂ ಎಕ್ಸ್ ಸ್ಕ್ವೇರ್ ಇದ್ರೆ ಅವಾಗ ಎಕ್ಸ್ ಸ್ಕ್ವೇರ್ ಹೊರಗೆ. ಇವೆರಡರಲ್ಲಿ ಯಾವ ಸಾಮಾನ್ಯ ಇದೆ? ಬರೀ 3 ಎಕ್ಸ್ ಮೈನಸ್ 2 ನೋಡಿ, ಸಿಂಪಲ್. ಬರೀ ವೆರಿ ಗುಡ್ ಈಸ್ ಈಕ್ವಲ್ ಟು 1 ನಿಮಿಷ ಸರ್. ನನಗೆ ಇದು ಗೊತ್ತಾಗಲಿಲ್ಲ, ಸಿಂಪಲ್ ಇಲ್ಲಿ ಮುಚ್ಚಿಬಿಡಿ. ಇದನ್ನ ಏನ್ ಕಾಣ್ತಾ ಇದೆ? ಇಲ್ಲಿ 2 ಎಕ್ಸ್ ಕಾಣ್ತಾ ಇದೆ, 2 ಎಕ್ಸ್ ಅನ್ನು ಬರ್ದೀವಿ. ನೆಕ್ಸ್ಟ್ ಇದು ಮುಚ್ತಾ ಇದೀವಿ, ಯಾವ್ದು ಕಾಣ್ತಾ ಇದೆ? ಪ್ಲಸ್ 1. ಆ ಪ್ಲಸ್ 1 ಬರೆಯಕ್ಕೆ ಕೊಡ್ತಾನೆ. ನಾವು ಯಾವ್ದು ಹೊರ ಬರ್ದಿದ್ವಿ ಹೊರ ಬರ್ದಿರೋ ಮುಚ್ಚಬೇಕು, ಉಳಿದೋ ಕಾಣ್ತವೆ ಅವಾಗ ಅವ್ನು ಬರೀಬೇಕು. 2x plus 1 is equals to 0. 3x is equals to 2. ವೆರಿ ಗುಡ್. ಆದ್ಮೇಲೆ ಈ ಒಂದು ವರ್ಗ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ ಬಿಡಿಸ್ತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ. ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿದಿವಿ. ಈ ವರ್ಗ ಸಮೀಕರಣದ ಮೂಲಗಳನ್ನ ಬಿಡಿಸ್ತಕ್ಕಂಥದ್ದು ಈ ಮೂಲಗಳು ಏನೇನು ಬಂದಿದೆ? 2/3 ಬಂದಿದೆ, 12 ಬಂದಿದೆ, -5 ಬಂದಿದೆ, ಈ ರೀತಿ ಬಂದಿದೆ. ಆವಾಗಲೇ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಹೇಳಿದ್ವಿ. ಏನು? ax² + bx + c = 0. ಈ ಒಂದು ಆದರ್ಶ ರೂಪವನ್ನು ಇಟ್ಕೊಂಡು ಭಾರತೀಯ ಗಣಿತಶಾಸ್ತ್ರಜ್ಞರಾಗಿರತಕ್ಕಂತಹ ಶ್ರೀಧರಾಚಾರ್ಯರವರು ಒಂದು ಸೂತ್ರವನ್ನು ಹೇಳಿದರು. ಇದರ ಮೂಲಗಳು ಯಾವುದು? ಆದರ್ಶ ರೂಪದ, ನಾವಿಲ್ಲಿ ವರ್ಗ ಸಮೀಕರಣವನ್ನು ಬಿಡಿಸಿದ್ವಲ್ವಾ, ಇದರ ಮೂಲಗಳು 2 ಬಂದು ಯಾವ್ಯಾವು? 12 ಮತ್ತು -5. ಆ ರೀತಿ ಅವರು ಇದಕ್ಕೆ 2 ಮೂಲಗಳನ್ನು ಹೇಳಿದ್ರು. ಏನಪ್ಪಾ ಅಂದ್ರೆ x = -c ± √b² - 4ac/2a. ಇದರಲ್ಲೂ ಸಮೇತ 2 ಮೂಲಗಳಿದೆ. ಯಾವ್ದು 2 ಮೂಲಗಳು ಅಂದ್ರೆ ಇಲ್ಲಿ ನೋಡಿ, -b + √b² - 4ac/2a. ಇದು ಧನಾತ್ಮಕ ಮೂಲ. ಅದೇ ಮೂಲವನ್ನ -b - √b² - 4ac/2a ಇದೇನಿದು? ಋಣಾತ್ಮಕ ಮೂಲ. 2 ಮೂಲಗಳು ಬರ್ತವೆ. ಆ 2 ಮೂಲಗಳನ್ನ ಯಾರು ಕಂಡುಹಿಡಿದ್ರು? ಶ್ರೀಧರಾಚಾರ್ಯರವರು ಏನ್ ಮಾಡಿದ್ರು? ಕಂಡುಹಿಡಿದ್ರು. ಏನ್ ಮಾಡಿದ್ರು? ಹೇಳಿದ್ರು. ನಮಗೆ ಕೊಟ್ಟು. ಈಗ ಇದರಲ್ಲಿ ಇರ್ತಕ್ಕಂತಹ ಪಾರ್ಟ್ b² - 4ac ಅಂತಕ್ಕಂಥದ್ದು ವರ್ಗ ಸಮೀಕರಣದ ಶೋಧಕ ಅಂತ ಕರಿತೀವಿ. -4ac ಏನಂತ ಕರಿತೀವಿ? ಈ ಒಂದು ವರ್ಗ ಸಮೀಕರಣದ ಶೋಧಕ. ನಾಳೆ ಕೇಳಬಹುದು, 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ಏನಂತ ಕೇಳಬಹುದು? b² ವರ್ಗ ಸಮೀಕರಣದ ಶೋಧಕ ಯಾವುದು? ಯಾವುದು? b² - 4ac ಅನ್ನ ನಾವೇನಂತ ಕರಿತೀವಿ? ವರ್ಗ ಸಮೀಕರಣದ ಶೋಧಕ ಅಂತ ಕರಿತೀವಿ. ಇಲ್ಲಿರ್ತಕ್ಕಂತಹ ಈ ಸೂತ್ರ ಪೂರ್ತಿ ಮೂಲಗಳನ್ನು ನಿರ್ಧರಿಸುವುದಿಲ್ಲ. ಬರ್ತಕ್ಕಂಥ ಮೂಲಗಳು ನಮ್ಗಾಗಲೇ ಬಂದಿತ್ತು. ಏನೋ -3/2 ಅಥವಾ -1/2 5 ಅಂತ ಬಂದಿತ್ತು. ಇವು ನಿರ್ಧರಿಸುವುದಿಲ್ಲ. ಇದು ಮಾತ್ರ ಯಾವುದು? b² - 4ac ಅಂತಕ್ಕಂಥದ್ದು ಮಾತ್ರ ಏನ್ ಮಾಡುತ್ತೆ? ಮೂಲಗಳನ್ನ ನಿರ್ಧರಿಸ್ತದೆ.
ಆದ್ಮೇಲೆ ಈ ಶೋಧಕ ಅಂತ ಹೇಳಿದ್ವಿ ಬಿ ಸ್ಕ್ವೇರ್ ಮೈನಸ್ 4ac ಅಂತ. ಬಿ ಸ್ಕ್ವೇರ್ ಮೈನಸ್ 4ac ಅಂತಕ್ಕಂಥದ್ದು ದೊಡ್ಡದು ಯಾವುದಕ್ಕಿಂತ ಸೊನ್ನೆಗಿಂತ ದೊಡ್ಡದಾಗಿದ್ರೆ, ಈಗ 0 ಏನಾಯ್ತು ಚಿಕ್ಕದಾಗಿ, ಇದು ಬಿ ಸ್ಕ್ವೇರ್ ಮೈನಸ್ 4ac ಅಂತಕ್ಕಂಥದ್ದೇನು ದೊಡ್ಡದು. ಹಾಗಿದ್ದಾಗ ಮೂಲಗಳು ಏನಾಗಿರ್ತವೆ ಅಂತಂದ್ರೆ ಭಿನ್ನವಾದ ಮೂಲಗಳು ಆಗಿರ್ತವೆ, ವಾಸ್ತವ ಮತ್ತು ಭಿನ್ನವಾದ ಮೂಲಗಳಾಗಿರ್ತವೆ. ನೀವು ನಾಳೆ ಒಂದು ಅಂಕದ ಪ್ರಶ್ನೆಯಲ್ಲಿ ಕೇಳಬಹುದು, ಬಿ ಸ್ಕ್ವೇರ್ ಮೈನಸ್ 4ac ಯಾವುದು ಅದೇ ದೊಡ್ಡದು, ಯಾವ್ದು ಚಿಕ್ಕದು, 0ನೇ ಚಿಕ್ಕದು ಅಂತಂದಾಗ ಮೂಲಗಳು ಏನಾಗಿರ್ತವೆ, ವಾಸ್ತವ ಮತ್ತು ವಿಭಿನ್ನ ಸಂಖ್ಯೆಗಳಾಗಿರ್ತವೆ ಅಥವಾ ಭಿನ್ನ ಸಂಖ್ಯೆಗಳಾಗಿರ್ತವೆ. ಮೂಲಗಳು. ನೆಕ್ಸ್ಟ್ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ಸ್ ಟು 0 ಅಂದ್ರೆ ಇಲ್ಲಿ ಬಂದಿರತಕ್ಕಂಥ ಉತ್ತರ 0ಗೆ ಸಮನಾಯಿತು ಅಂತಂದ್ರೆ ಮೂಲಗಳು ಸಮನಾದ ಮೂಲಗಳಾಗಿರ್ತವೆ. ಮೂಲಗಳು ಏನಾಗಿರ್ತವೆ, ಸಮನಾದ ಮೂಲಗಳಾಗಿರ್ತವೆ, ವಾಸ್ತವ ಮತ್ತು ಸಮನಾದ ಮೂಲಗಳು. ವಾಸ್ತವ ಮತ್ತು ಸಮನಾದ ಮೂಲಗಳು. ನೆಕ್ಸ್ಟ್ ಇನ್ನೂ ಒಂದಿದೆ, ಬಿ ಸ್ಕ್ವೇರ್ ಮೈನಸ್ 4ac ನೇ ಚಿಕ್ಕದು, 0ಗಿಂತ ಚಿಕ್ಕ ಸಂಖ್ಯೆಗಳು ಯಾರು? ವೆರಿ ಗುಡ್. -1, -2, -3, -4, -5, -6 ಇವು ಎಂಥವು 0ಗಿಂತ ಚಿಕ್ಕ ಸಂಖ್ಯೆಗಳು. ಈ ರೀತಿಯ ಸಂಖ್ಯೆಗಳು ಬಂದ್ರೆ ಅವು ಯಾವುದೇ ವಾಸ್ತವ ಮೂಲಗಳಲ್ಲ, ಯಾವುದೇ ವಾಸ್ತವ ಮೂಲಗಳಲ್ಲ ಅಂತ ಕರಿತೀವಿ. ಹಾಗಿದ್ಮೇಲೆ ಒಂದು ಅಂಕದಲ್ಲಿ ಇವನು ಕೇಳಬಹುದು, ಅವನೇನು ಕೇಳಬಹುದು, ಒಂದು ವರ್ಗ ಸಮೀಕ ಯಾವುದು ಶೋಧಕವು ಬಿ ಸ್ಕ್ವೇರ್ ಮೈನಸ್ 4ac ದೊಡ್ಡದು ಯಾವುದಕ್ಕಿಂತ 0ಗಿಂತ. ಹಾಗಿದ್ರೆ ಮೂಲಗಳು ಏನಾಗಿರುತ್ತವೆ, ಭಿನ್ನ ಸಂಖ್ಯೆಗಳ ಮೂಲಗಳು ಭಿನ್ನ ಸಂಖ್ಯೆಗಳಾಗಿರುತ್ತವೆ. ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ಸ್ ಟು 0 ಅಂತಂದು ಕೊಟ್ಟು ಅಂತಂದ್ರೆ ಬರೀಬೇಕು, ಮೂಲಗಳು ವಾಸ್ತವ ಮತ್ತು ಎರಡು ಸಮನಾದ ಮೂಲಗಳನ್ನ ಹೊಂದಿರುತ್ತದೆ. ನೆಕ್ಸ್ಟ್ ಬಿ ಸ್ಕ್ವೇರ್ ಮೈನಸ್ 4ac ಚಿಕ್ಕದು, ಯಾವ್ದು ದೊಡ್ಡದು, 0ನೇ ದೊಡ್ಡದು ಅಂದ್ರೆ ಯಾವುದೇ ವಾಸ್ತವ ಮೂಲಗಳನ್ನ ಹೊಂದಿರುವುದಿಲ್ಲ. ವರ್ಗ ಸಮೀಕರಣವನ್ನ ತೆಗೆದುಕೊಳ್ಳೋಣ. ಆ ವರ್ಗ ಸಮೀಕರಣದ ಶೋಧಕವನ್ನ ಕಂಡುಹಿಡಿದು ಮೂಲಗಳು ಅಥವಾ ಮೂಲಗಳ ಸ್ವಭಾವವನ್ನ ವಿವೇಚಿಸ್ತಕ್ಕಂಥದ್ದನ್ನು ಮಾಡೋಣ. ಈಗ ಒಂದು ವರ್ಗ ಸಮೀಕರಣವನ್ನು ಬರೆದು ಮಾಡೋಣ. ನಾಳೆ 2 ಅಂಕದಲ್ಲಿ ಈ ರೀತಿಯ ಪ್ರಶ್ನೆ ಬರುತ್ತೆ. ಒಂದು ವರ್ಗ ಸಮೀಕರಣವನ್ನು ಕೊಡ್ತಾನೆ, 2x² ಮೈನಸ್ 4x ಪ್ಲಸ್ 3 ಅಂತಕ್ಕಂಥದ್ದು ಒಂದು ವರ್ಗ ಸಮೀಕರಣವನ್ನು ಬರೆದಿದ್ದೀವಿ. ಈಸ್ ಈಕ್ವಲ್ಸ್ ಟು 0. ಈ ವರ್ಗ ಸಮೀಕರಣದ ಶೋಧಕವನ್ನ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನ ವಿವೇಚಿಸಿ. ಎಷ್ಟು ಅಂಕಕ್ಕೆ ಬರುತ್ತೆ? 2 ಅಂಕದ ಪ್ರಶ್ನೆ. ಈಗ ಫಸ್ಟ್ ಇದು ಬರೆದಿದೆ, 2x² ಮೈನಸ್ 4x ಪ್ಲಸ್ 3 ಈಸ್ ಈಕ್ವಲ್ಸ್ ಟು 0. ಇದರ ಆದರ್ಶ ರೂಪವನ್ನು ಬರೀಬೇಕು. ಏನಿದೆ? ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ಸ್ ಟು 0 ಬರಬೇಕು. ಇದಕ್ಕೂ ಹೋಲಿಕೆ ಮಾಡ್ತಾ ಹೋಗ್ಬೇಕು. x² ಹತ್ರ x² ಇದೆ, a ಏನಿದೆ? 2. a is equals to 2, b is equals to -4 ಚಿಹ್ನೆ ಸಮೇತ ಬರೆಯಬೇಕು, c is equals to 2. ಈಗ ವರ್ಗ ಸಮೀಕರಣದ ಶೋಧಕವನ್ನು ಬರೆಯೋಣ. ಯಾವುದು ವರ್ಗ ಸಮೀಕರಣದ ಶೋಧಕ? b ಸ್ಕ್ವೇರ್ ಮೈನಸ್ 4ac. ಹೌದಾ? ಈಗ b ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ಸ್ ಟು 0 ಅಂತ ಬರುತ್ತೆ. b ಅಂತಂದ್ರೆ ಈಗ ವ್ಯಾಲ್ಯೂ ಮಾಡೋದು ಏನಿದೆ? -4 ಆವರಣದಲ್ಲಿ ಬರೆದು ಮೇಲೆ ಘಾತ 2 ಬರುತ್ತೆ.
4 ಬರ್ರಿ. ಎ ಅಂದ್ರೆ 2, ಸಿ ಅಂದ್ರೆ 3 ಈಸ್ ಈಕ್ವಲ್ಸ್ ಟು 0. 4 4 ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ 4 2 8 8 1 3 8 3 24 16ರಲ್ಲಿ 24 ಹೋದ್ರೆ ಮೈನಸ್ 8. ಹೌದಾ? ಈ ಮೈನಸ್ 8 0ಗಿಂತ ಚಿಕ್ಕದು ದೊಡ್ಡ ಹಾಗಿದ್ದಲ್ಲಿ ಇದನ್ನೇ ಬರೀಬೇಕು. ಈಗ ನಾನು ಇದನ್ನೇ ಚಿಕ್ಕದು ಅಂತ ಹೀಗೆ ಚಿಕ್ಕದಲ್ವಾ, ಯಾ ಕಡೆ ಮಡಚಿರುತ್ತೋ ಆ ಕಡೆ ಚಿಕ್ಕದು, ಯಾ ಕಡೆ ಬಾಯಿ ತೆಗೆದಿರುತ್ತೋ ಆ ಕಡೆಗೆ ದೊಡ್ಡದು. ಇದು ಬರ್ತದೆ. ಹಾಗಿದ್ಮೇಲೆ ಮೈನಸ್ 8 ಅಂತ ಬಂದಿದೆ ಉತ್ತರ. ಅಂದ್ರೆ ಮೂಲಗಳು ಏನಾಗಿರ್ತವೆ? ಯಾವುದೇ ವಾಸ್ತವ ಮೂಲಗಳಲ್ಲ. ಯಾವುದೇ ಅಕಸ್ಮಾತ್ ಪ್ಲಸ್ 8 ಅಂತ ಬಂದಿದ್ರೆ 2 ಭಿನ್ನ ಮೂಲಗಳನ್ನ ಹೊಂದಿರುತ್ತದೆ. ಅಕಸ್ಮಾತ್ 0 ಅಂತ ಬಂದ್ರೆ 2 ಸಮನಾದ ಮೂಲಗಳನ್ನ ಹೊಂದಿರುತ್ತದೆ. ಅರ್ಥ ಆಗ್ತಾ ಇದೆಯಾ? ನಾನೀಗ ಒಂದು ಲೆಕ್ಕ ಬಿಡಿಸ್ತೀನಿ, ನೀವು ಯಾರಾದ್ರೂ ಬಿಡಿಸ್ತೀರಿ? ಯಾವುದಾದ್ರು ಒಂದು ಸಮೀಕರಣ ಯಾವಾಗಲೇ ಹಾಕೊಂಡ್ರಲ್ಲ ಆ ಸಮೀಕರಣನೇ ಬರ್ಕೊಂಡು ಶೋಧಕ ಬರೆಯೋದು, ಅದರ ಬೆಲೆ ಕಂಡುಹಿಡಿಯೋದು, ಆ ಉತ್ತರ ಬಂದಿರತಕ್ಕಂಥದ್ದು ಏನು ಅಂತಕ್ಕಂಥದ್ದು ಹೇಳೋದು. ಯಾರಿಗೆ? ಅಂತ ಈ ಕಡೆ ಹುಡುಗರಲ್ಲಿ ಯಾವುದೋ ಒಂದು ವರ್ಗ ಸಮೀಕರಣವನ್ನು ಬರೆಯೋದು, ಬರೆದ್ಬಿಟ್ಟು ಅದರ ಮೂಲಗಳ ಸ್ವಭಾವವನ್ನು ನೋಡ್ತಕ್ಕಂಥದ್ದು. 3x² - 5x - 8 = 0 ಒಂದು ವರ್ಗ ಸಮೀಕರಣವನ್ನು ಬರೆದಿದ್ದೀವಿ. ಕೊಡ್ತಕ್ಕಂಥ ಲೆಕ್ಕ ಹೇಗಿರುತ್ತೆ? 3x² - 5x - 8 = 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಇರುತ್ತೆ. ಎಷ್ಟು ಅಂಕಕ್ಕೆ? 2. ಮೈನಸ್ ಒಂದು ಸ್ವಲ್ಪ ನೀಟಾಗಿ ಬರಿ. ನೋಡಿ ಮೈನಸ್ ಇದು -5 ಹೋಲ್ ಸ್ಕ್ವೇರ್ ಅಂತ ಇದ್ದಾಗ -5 ಅನ್ನು 2 ಸರಿ ಗುಣಿಸಿ. -5 × -5 ಮೈನಸ್ ಇಂಟು ಮೈನಸ್ ಪ್ಲಸ್ 5 5 25 4 3 12 12 8 25 96 ಹೋದ್ರೆ 6 ರಲ್ಲಿ 5 ಹೋದ್ರೆ 1 9 ರಲ್ಲಿ 2 ಹೋದ್ರೆ -71 ಅಂತ ಬಂದಿದೆ ಉತ್ತರ. ಹಾಗಿದ್ಮೇಲೆ -71 0ಗಿಂತ ದೊಡ್ಡದು ಚಿಕ್ಕದು. 0ಗಿಂತ ಚಿಕ್ಕದು ಅಂದಾಗ ಮೂಲಗಳು ಎಂತವಾಗಿರ್ತವೆ? ಯಾವುದೇ ವಾಸ್ತವ ಮೂಲಗಳಿಲ್ಲ. ಮತ್ತೆ ಯಾರಾದ್ರೂ ಬಿಡಿಸ್ತೀರಿ ಲೆಕ್ಕವನ್ನ? ಎನಿಬಡಿ? ಅಬ್ಬಮ್ಮ ಚಲೋ ಬಾ ಬಳಸೋದು. ಅಲ್ಲೇ ನಡಿ ಬರ್ತಾ ಇದೆಯಾ? -3x² - 6x
ಪ್ಲಸ್ 5 ಇಸ್ ಈಕ್ವಲ್ ಟು 0. ಏನಂತ ಬರೆಯಬೇಕು ಪ್ರಶ್ನೆಯನ್ನ ಮುಂದಕ್ಕೆ? ಈ ವರ್ಗ ಸಮೀಕರಣದ ಶೋಧಕವನ್ನ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ನಿಮ್ಮ ವಾರ್ಷಿಕ ಪರೀಕ್ಷೆಗೆ 2 ಅಂಕಕ್ಕೆ ಬಂದೇ ಬರುತ್ತೆ. ಈ ರೀತಿಯ ಪ್ರಶ್ನೆ. ಇದರ ಆದರ್ಶ ರೂಪ ಬರೀಬೇಕು. ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. a ಅಂದ್ರೆ 3, b ಅಂದ್ರೆ -6, c ಅಂದ್ರೆ 5. ಸಮ ಹಾಕಬೇಕಲ್ಲ. is equals to 0. b ಅಂತಂದ್ರೆ -6 whole square -4, a ಅಂದ್ರೆ 3, c ಅಂದ್ರೆ 5, r ಆಗ್ಲೇ 30. ಆರನೇ 12 ಅಂತ ಹೇಳಂಗಿಲ್ಲ ಅಂತ ಹೇಳಿದ್ನಲ್ಲ. 6 2 ಸರಿ ಗುಣಿಸ್ಬೇಕು. -6 ಇಂಟು -6 6 ಆಗ್ಲೇ 30 ಮೈನಸ್ 4 3 12 12 ಇಲ್ಲಿ 60. ಒಂದು ನಿಮಿಷ. ಈಗ ಬರೀ ನಮಗೆ ಮೂಲಗಳು ಏನಂತ ಬರ್ತಾ ಇದೆ? ವಾಸ್ತವ ಸಂಖ್ಯೆಗಳಲ್ಲ ಅಂತ ಬರ್ತಾ ಇದೆ. ಹೌದಾ? ನೋಡೋಣ. ನಾವಿಲ್ಲಿ -5 ಅಂತ ಮಾಡ್ಬೋದು. ನೋಡಿ, ಇದೇ ಸಮೀಕರಣ ಅಂತ ನೋಡಿದ್ವಿ. -5 ಹಾಕಮ್ಮ. -5 ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಬರೀ ಇಸ್ ಈಕ್ವಲ್ಸ್ ಟು 0. 60ಕ್ಕೆ 36 ಸೇರಿಸಿದ್ರೆ 96. 96 ಈಗ 0ಗಿಂತ ದೊಡ್ಡದು ಚಿಕ್ಕದು. ಆಮೇಲೆ ಅದು ಬಾಯ್ ಆ ಕಡೆ ತೆಗೆದಿರ್ಬೇಕು. ವೆರಿ ಗುಡ್. 96 ದೊಡ್ಡದು, 0ನೇ ಚಿಕ್ಕ. ಹಾಗಿದ್ಮೇಲೆ ಈಗೇನ್ ಬರೀತೀವಿ? ಮೂಲಗಳು ವಾಸ್ತವ ಮತ್ತು ಭಿನ್ನ ಅಥವಾ 2 ಭಿನ್ನವಾದ ಮೂಲಗಳನ್ನ ಹೊಂದಿರುತ್ತದೆ. ವಿವೇಚಿಸಿ ಹೇಳ್ತಕ್ಕಂಥದ್ದು. ಕೊನೆಗೆ ಬಂದಿರತಕ್ಕಂಥದ್ದು ಮೈನಸ್ ಆದ್ರೆ ಯಾವುದೇ ವಾಸ್ತವ ಮೂಲಗಳಲ್ಲ. ಪ್ಲಸ್ ಆಗಿದ್ರೆ ಏನ್ ಬರೀಬೇಕು? 2 ಭಿನ್ನವಾದ ಮೂಲಗಳನ್ನ ಹೊಂದಿರುತ್ತದೆ. ವಾಸ್ತವ ಮತ್ತು 2 ಭಿನ್ನವಾದ ಮೂಲಗಳನ್ನ ಹೊಂದಿರುತ್ತದೆ. ವಾಸ್ತವ ಅಂತಂದ್ರೆ ವಾಸ್ತವ ಸಂಖ್ಯೆಗಳಿದಾವೆ ತಾನೆ, ಆ ಸಂಖ್ಯೆಗಳು ಯಾವಾಗಲೂ ಆಗಿರಬಹುದು ಅಂತ. ನೆಕ್ಸ್ಟ್ 0 ಆಗಿತ್ತು ಅಂದ್ರೆ 2 ಸಮಾನವಾದ ಮೂಲಗಳನ್ನ ಹೊಂದಿರುತ್ತದೆ. ವೆರಿ ಗುಡ್. ಈಗ ನಾವು ಇಲ್ಲಿಯವರೆಗೆ ವರ್ಗ ಸಮೀಕರಣದ ಆದರ್ಶ ರೂಪ ನೋಡಿದ್ವಿ. ಆನಂತರ ನಾವು ಅಪವರ್ತನ ವಿಧಾನವನ್ನು ಬಿಡಿಸ್ತಕ್ಕಂಥದ್ದು ನೋಡಿದ್ವಿ. ಅದರ ಜೊತೆಗೆ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿತಕ್ಕಂಥದ್ದು ಹಾಗೂ ಅದರ ಮೂಲಗಳ ಸ್ವಭಾವವನ್ನು ವಿವೇಚಿಸ್ತಕ್ಕಂಥದ್ದನ್ನು ನೋಡಿದ್ವಿ. ಹಾಗಿದ್ಮೇಲೆ ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು? ಯಾರು ಗೊತ್ತಿರುವವರು ನಿಮ್ಮ ಕೈ ಎತ್ತಿ. ವರ್ಗ ಸಮೀಕರಣದ ಆದರ್ಶ ರೂಪ ಎಸ್ ಬಸವರಾಜ್. ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು? ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು? ಬೋರ್ಡ್ ಮೇಲೆ ಐತೆ ಆದರ್ಶ ರೂಪ. ಬೋರ್ಡ್ ಮೇಲೆ ಬರ್ತೀವಲ್ವಾ? ಬೋರ್ಡ್ ಮೇಲೆ ಇದೆ ಈಗ ಅದು. ವರ್ಗ ಸಮೀಕರಣದ ಆದರ್ಶ ರೂಪ ಸಿಗೇಳಿ. ಜೋರ ಹೇಳ. ax² plus bx plus c is equal to 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ನಾವು ಶ್ರೀಧರಾಚಾರ್ಯರು 2 ಮೂಲಗಳನ್ನ ಕಂಡುಹಿಡಿದ್ವಿ ಅಂತ ಹೇಳಿದ್ವಿ. ಒಂದೇ ಸರಿ ಸೂತ್ರ ಹೇಳ್ಬೋದಲ್ವಾ? ಹಾಗಿದ್ಮೇಲೆ ಶ್ರೀಧರಾಚಾರ್ಯರ ಪ್ರಕಾರ ax² plus bx plus c is equal to 0 ಸಮೀಕರಣದ ಮೂಲಗಳು ಯಾವುವು? ಎಷ್ಟು ಅಂತ? x is equal to square root b square minus 4ac divided by 2. ವೆರಿ ಗುಡ್. ನೆಕ್ಸ್ಟ್. ಹಾಗಿದ್ಮೇಲೆ ವರ್ಗ ಸಮೀಕರಣದ ಶೋಧಕ ಯಾವುದು? ವರ್ಗ ಸಮೀಕರಣದ ಶೋಧಕ. ವೆರಿ ಗುಡ್. ವರ್ಗ ಸಮೀಕರಣದ ಶೋಧಕ ಯಾವುದು? b² minus 4ac. ಮುಂದಿನ ಅವಧಿಯಲ್ಲಿ
ಮುಂದಿನ ಒಂದು ಪಾಠಕ್ಕೆ ಸಂಬಂಧಪಟ್ಟು ನೋಡೋಣ ಅಂತ ಹೇಳ್ತಾ ಈ ಒಂದು ಅವಧಿಯನ್ನು ಇಲ್ಲಿ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ.